ಅಭಿಮಾನಿಗಳೇ ನಮಸ್ಕಾರ. ರೆಡಿ ಆಗಿದೀವಿ. ಈಗ ಟೈಮ್ 12:30 ಆಗದ. ಖಾನಾಪುರ್ಗೆ ಹೊರಡ್ತಾ ಇದೀವಿ ನಾವು. ಬಹಳಷ್ಟೆಲ್ಲ ಅವ್ರ ವಿಡಿಯೋಗಳು ನಾವು ಅಟೆಂಡ್ ಮಾಡಿದೀವಿ. ಈಗ ವಿಜಯ್ ಪ್ರಕಾಶ್ ನಾರ್ವೇಕರ್ ಖಾನಾಪುರ್. ಪ್ರಿಯಾಂಕಾ ಅಂತಂದ್ರೆ ನಮ್ಮ ಫ್ರೆಂಡ್ ಕೊಲ್ಲಿಗೆ ಇಲ್ಲಿ ಬೆಳಗಾಮದಲ್ಲಿ ನಮ್ಮ ಜೊತೆಗಿರ್ತಾರೆ. ನಮ್ಮ ಹಿತೈಷಿಗಳು, ನಮ್ಮ ಹಿರಿಯರು. ಬಾಬು ಸೌದತ್ತಿ ನಮ್ಮವರೇ ಮಗ ಬಾಬು ಸೌದತ್ತಿ ಅವರ ಮಗಳು ಪ್ರಿಯಾಂಕಾ ಖಾನಾಪುರ್ ಕೊಟ್ಟಿದ್ದಾರೆ ನಾರ್ವೇಕರ್ ಫ್ಯಾಮಿಲಿಗೆ. ಅವರಿಗೆ ಒಂದು ಸುಮಾರು ವರ್ಷಗಳ ನಂತರ, ಬಹಳ ದಿನಗಳ ನಂತರ ಗಂಡು ಮಗು ಆಗಿದೆ. ಗಂಡು ಮಗನ ಮೊದಲನೇ ಹುಟ್ಟು ಹಬ್ಬ. ಬಹಳ ಖುಷಿಯಿಂದ ಅವರು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಅಂದ್ರೆ ಬಹಳ ರಿಕ್ವೆಸ್ಟ್ ಮಾಡ್ಯಾರ. ಅಷ್ಟೇ ಒಂದು 10 ನಿಮಿಷ ಆದ್ರೂ ಕೂಡ ಪರವಾಗಿಲ್ಲ, ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಹೋಗಿದ್ದಾರೆ. ಸೊ ರೆಡಿ ಆಗಿದೀವಿ. ಅಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ 4 ಜನ ಕೂಡಿ ಹೋಗ್ತಾ ಇದೀವಿ. ಬಹಳ ದಿನ ನಂತರ ಫಂಕ್ಷನ್ಗ ಸಮ್ಮು, ನಾನು, ಅಪ್ಪು, ಚಿನ್ನು ಇವ್ರು 4 ಜನ ರೆಡಿಯಾಗಿ ಹೋಗೋದು ಒಂದು ಖುಷಿನ ಬೇರೆ ಇರ್ತದೆ. ಅವಕಾಶ ನಮಗ್ ಕೂಡಿ ಬಂದದ. ಮತ್ತ ಹೋಗಿ ಬರ್ತೀವಿ. ನೀವು ಅಲ್ಲಿ ಯಾವ್ಯಾವ ರೀತಿ ಅವ್ರು ಡೆಕೋರೇಷನ್ ಮಾಡಿರ್ತಾರ, ಬಹಳ ಚಂದ ಡೆಕೋರೇಷನ್ ಮಾಡಿರ್ತಾರ ಅವ್ರು. ಬಹಳ ಯಾವಾಗ ನಾವು ಫಂಕ್ಷನ್ ಹೋಗಿದೀವಲ್ಲ, ಅವಾಗ ಡಿಫ್ರೆಂಟ್ ಇರ್ತದ. ನಿಜವಾಗ್ಲೂ ಅವ್ರ ಫ್ಯಾಮಿಲಿಗೆ ನಾವು ಮೆಚ್ಚಬೇಕು. ಆ ತರ ಇದಾರೆ ಅವ್ರೆಲ್ಲರೂ. ಖುಷಿ ಅನಿಸ್ತದೆ. ಎಲ್ಲ ಒಗ್ಗಟ್ಲೆ ಪ್ರೀತಿಯಿಂದ ಮಾಡ್ತಾರ. ಹೌದು, ನಿಜ ಇದೆ. ಆಮೇಲೆ ಯಾವತ್ತು ನನಗೆ ಈಗ ನಾವು ಇಬ್ರು ಅಜ್ಜ ಅಜ್ಜಿ ಆಗಿದ್ದೀವಿ ವೇದಾಂತ ಆಗ್ಯಾರ ಮೇಲೆ. ಸೊ ನಾವು ಅಜ್ಜ ಅಜ್ಜಿ ಆದ್ರೂ ಹಂಗ ಇನ್ನು ಚಿನ್ನು 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 ಅಂತ ಇರ್ತಿಲ್ಲ. ನಾಶಿಕ್ ಬರೋದಂತ ಬರ್ತಲ್ವ ನನಗೆ. ಅಲ್ಲ, ಅಭಿಮಾನಿಗಳೇ ಇವ್ರಿಗೆ ಹೇಳಿ, ನಿಜ ಪ್ರೀತಿ ಸ್ಟಾರ್ಟ್ ಆಗೋದು ಯಾವಾಗ ಗೊತ್ತಾ? ಈ ವಯಸ್ಸಲ್ಲೇ, 50ರ ನಂತರ. ಸರಿ, ಆಯ್ತು, ನಡಿ ಹೋಗು, ನಡಿ. ಓಕೆ, ನೀವು ಹಂಗ ಎಲ್ಲರೂ ಚಿನ್ನಾಗಿ ಆರಾಮಾಗಿರ್ರಿ. ಅದೇ ನೀವು ಅಣ್ಣ ತಂಗಿ ಇಬ್ರು ರೆಡಿ ಆಗಿದ್ದೀರಾ. ಮತ್ತೆ ನೀವು ರೆಡಿ ಅದೇರಲ್ಲ ಅಲ್ಲಿ ನೋಡಿ, ಹೋಗಿ ಅಲ್ಲಿ ಎಷ್ಟ್ ಮಸ್ತ್ ರೋಡ್ ಐತಿ ನೋಡಿ. ಖಾನಾಪುರ್ದ ಬಂದ್ವಿ ನಾವು. ಖಾನಾಪುರ್ಗ ಎಲ್ಲಾರು ರೆಡಿಯಾಗಿ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಏನೇನಾಯ್ತದ. ಎಲ್ಲಾರು ಭೇಟಿ ಆಗೋಣ. ನೋಡಿ ಮಂಗನಗಳು, ಮಂಗನ. ಸರಿ, ಆರಾಮಿದ್ದೀರಿ? ಹೌದಾ? ಓಕೆ. ಹಾ, ಇವರು ಅದಾರಲ್ಲ. ಬರ್ರಿ ಬರ್ರಿ ಬರ್ರಿ, ನಮಸ್ತೆ. ಫಸ್ಟ್ ಟೈಮ್ ನೋಡ್ತಾ ಇದೀವಿ ನಾವು. ಹಾಲ್ ಮಸ್ತ್ ಐತಿ. ಇದು ಇಲ್ಲಿಂದ ವೇದಾಂಕ್ ಅಂತ ಹೇಳಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದೆಲ್ಲ ಮಸ್ತ್ ಆಗದ. ನಾ ಹೇಳಿದ್ಯಲ್ಲ ನಿಮ್ಗೆ ಸ್ಪೆಷಲ್ ಅದಾರ ಅಂತ. ಡೆಕೋರೇಷನ್ ಅದೆಲ್ಲ ಮಸ್ತ್. ವೇದಾಂಗನ್ ದೋಸ್ತ. ವೆರಿ ಗುಡ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಿ. ಇನ್ನು ಎಲ್ಲರೂ ಗೆಸ್ಟ್ ಬರೋಕ್ಕಿಂತ ಮೊದಲ ಅವ್ರ ಜೊತೆ ಸ್ವಲ್ಪ ಮಾತಾಡ್ಸ್ಕೊಳ್ಳೋಣ. ಲಲಿತಾ ಮೇಡಮ್ ಕಡೆ ಅಂತ ಹೋಗಿದ್ದೀವಿ. ಮೈಕ್ನ ಬಟನ್ ಚಾಲು ಮಾಡಿಲ್ಲ, ಬಂದಾಗ್ಬಿಟ್ಟದ. ಏನು ಕೇಳಿಸಿಲ್ಲ. ಒಂದೊಂದ್ಸರಿ ಹಂಗೆ ಆಗ್ತದ ನೋಡಿ. ಸೌಂಡ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದಾರ. ಮ್ಯೂಸಿಕ್ಲಿ ಕಾಪಿ ರೈಟ್ ಬರ್ತದಂತ ಇದಾರ ಹುಡುಗರ. ಬಂದ್ರ ಅಮ್ಮ ಇಲ್ಲಿ ಕಾಣಿಸಿದ್ರಲ್ಲ, ಅಲ್ಲೇ ಇದಾರ. ಆರಾಮಿದೀವಿ ಮಾ, ನೀವು ಆರಾಮಿದ್ದೀರಿ? ಇರ್ಲಿ, ಸಾಬ್ರ ಇಲ್ಲದಾರ, ಅಲ್ಲಿದ್ದಾರೆ. ಚಲೋ ಆಯ್ತು ಬಿಟ್ಟು. ಅದ್ರಲ್ಲಿ ಕರಿತಾ ಇದಾರೆ ನೋಡಿ. ಹಾಯ್ ಬಂಗಾರಿ. ಇಲ್ಲಿ ಹಾಯ್. ನೀವು ಬಂದಿದ್ದೀವ್ರಿ, ಬರ್ರಿ. ಆರಾಮಿದ್ದೀರಿ ಅನ್ನ ರೀ? ರಾಹುಲ್ ಬರ್ರಿ. ಇವತ್ತು ನಿಮ್ಗೆ ಸ್ಪೆಷಲ್ ವ್ಯಕ್ತಿ, ನಮ್ಮ ಸ್ಪೆಷಲ್ ಅವ್ರಿಗೆ ಭೇಟಿ ಮಾಡ್ಸೋಣ ಅಂತ. ಲಲಿತಾ ಗಡ್ಕರ್ ಅಂತ ಹೇಳಿ ಅವರು ಬಹಳ ಸ್ಪೆಷಲ್ ಅದಾರ. ಬಹಳ ಚಂದ ಕಾಣಿಸ್ತಾ ಇದಾರ ಅವ್ರ. ಇವತ್ತ ಅವ್ರ ಮೊಮ್ಮಗನ ಬರ್ತ್ಡೇ ಅದ. ಅದಕ್ಕೆ ನಮ್ಗೆಲ್ಲರಿಗೂ ಖುಷಿಯಿಂದ ಕರೆದಿದ್ದಾರೆ. ಅವ್ರಲ್ಲಿ ಒಂದು ಸ್ಪೆಷಲ್ ಅದ, ಬಹಳ ಅಂದ್ರೆ ಬಹಳ ಸ್ಪೆಷಲ್ ಅದ. ನಾವು ನೋಡಿದ್ದ ಅವರಿಗೆ
ಫಂಕ್ಷನ್ಗಳು ಅಂದ್ರೆ ಬಹಳ ಇಷ್ಟ. ಮನಿ ಒಳಗ್ ಫಂಕ್ಷನ್ ಮಾಡೋದು, ಎಲ್ಲಾರು ಕರೆಯೋದು, ಖುಷಿ ಖುಷಿಯಿಂದ ಎಲ್ಲಾ ಮಾಡೋದು ಅವ್ರ ಬಹಳ ಇಷ್ಟ ಅದ. ಯಾಕೆ ಇಷ್ಟ ನಿಮಗ? ಯಾಕಂತ ಏನೋ ನನ್ನ ಬಾಲ್ಯದಿಂದಲೇ ನಾನು ಹೀಗೆ ಇದ್ದೇನೆ. ನಮ್ಗೆ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅಂದ್ರೆ ಬಹಳ ಖುಷಿಯಿಂದಲೇ ಮಾಡ್ತೇನೆ. ಅದರಲ್ಲಿ ನನ್ನ ಎಲ್ಲಾ ಬಂಧು ಬಳಗ, ನನ್ನ ಮಿತ್ರರು ಎಲ್ಲಾರು ಬಂದ್ರೆ ಮತ್ತೆ ಎಲ್ಲಾರನ್ನು ಕರಿತೇನೆ ನಾನು. ಅವ್ರೆಲ್ಲಾರು ಬರ್ಬೇಕಂತ ಹೇಳಿ. ಯಾಕೋ ಅವ್ರೆಲ್ಲಾರು ಯಾವಾಗಾದ್ರೂ ಒಮ್ಮೆ ಸಿಗ್ತದಲ್ಲ, ನಾವ್ ಪದೇ ಪದೇ ಕರೆದಾಗ ಅವ್ರು ಬರುದಿಲ್ಲ. ಇಂಥ ಒಂದು ದೊಡ್ಡ ಫಂಕ್ಷನ್ ಏನಾದ್ರು ಇಟ್ಕೊಂಡ್ರೆ ನಾವ್ ಅವ್ರನ್ನ ಕರೆದ್ರೆ ಅವ್ರು ಬರ್ತಾರ. ಮತ್ತೆ ನಮ್ಮ ಸುಖ ದುಃಖ ಅವ್ರ ಕಡೆ ನಾವು ಹಂಚ್ಕೋತೇವೆ ಆ ಒಂದು ಸಂದರ್ಭದಲ್ಲಿ. ಹಿಂಗಾಗಿ ನನ್ಗೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಬಹಳ ಇಷ್ಟ. ಆದ್ರೂ ಅದರಲ್ಲಿ ಎಂಟರ್ಟೈನ್ಮೆಂಟ್ ಏನಾದ್ರು ಡಾನ್ಸ್, ಸಿಂಗಿಂಗ್ ಇಂಥವನು ಇಟ್ಕೊಳ್ಳೋದು ಬಹಳ ಇಷ್ಟ ಅಲ್ಲ, ಆಗ್ತದೆ. ಇವಾಗ ಮೊನ್ನೆ ನಾವು ಅವ್ರ ಮಗಳ ಮೊನ್ನೆ ಮಗ ಆಗಿದಾನ, ಮೊಮ್ಮಗ ಇವ್ರ ಮೊಮ್ಮಗ. ಮಗಳ ಅದೇ ಇವ್ರ ಮೊಮ್ಮಗನೇ. ಮೊನ್ನೆನೆ ಫಂಕ್ಷನ್ ಮಾಡ್ಕೊಂಡ್ ಬಂದಿದೀವಿ ಹೋಗಿ. ಇನ್ನು ಬಾಳ ದಿನಾನು ಆಗಿಲ್ಲ, ಒಂದ್ ತಿಂಗಳ ಆಗ್ಲಿಕ್ ಬಂದದ ಅನ್ಸ್ತದ. ಇವಾಗ ಫಂಕ್ಷನ್ ಏನಿಲ್ಲ, ವರ್ಷಕ್ಕೆ 12 ಫಂಕ್ಷನ್ ಇರ್ತದೇನ. ಜನವರಿಯಿಂದ ಡಿಸೆಂಬರ್ ವರೆಗೆ ನಮ್ಮ ಮನೆ ಫಂಕ್ಷನ್ ಇರ್ತದೆ. ಬರ್ರಿ ಬರ್ರಿ ಸರ್, ನಮಸ್ಕಾರ. ಮ್ಯಾಚಿಂಗ್ ಜೀವನದಲ್ಲಿ ಗಂಡ ಹೆಂಡತಿ ಅಂದ್ರೆ ಹಿಂಗೆ ಮ್ಯಾಚಿಂಗ್ ಇರ್ಬೇಕು. ನಾನ್ ಮ್ಯಾಚಿಂಗ್ ಮಾಡೋದು ಕಲ್ತಿದ್ದೇನೆ ಅಂದ್ರೆ ನಮ್ಮ ಸಂಗ್ಲಿ ಪರಿವಾರದಿಂದ ಕಲಿತೀನಿ. ನೀವೆಲ್ಲ ಮ್ಯಾಚಿಂಗ್ ಮಾಡ್ತೀರಿ, ನಾವು ಒಮ್ಮೆ ಮಾಡೋಣ matching. ಮಾಡ್ರಿ, ಲೈಫ್ ಇರೋದು ಎಂಜಾಯ್ ಮಾಡ್ಲಿಕ್ಕೆ. ನಮ್ಮ ಮನೆಯವರಿಗೆ ನಿನ್ನೆ ಹುಡುಕಿ ತಂದಿದ್ದೇನೆ ಸರ್. ಶರ್ಟ್ ಓ ವೆರಿ ಗುಡ್. ಅಡ್ಡಿ ಒಬ್ಬರೇ ಹೋಗಿದ್ರಿ? ಒಬ್ರು ಹೋಗಿದ್ದೇನೆ. ಇಲ್ಲ, ಅವರು ಅಂಗಡಿ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಮತ್ ನಾ ಶರ್ಟ್ ತರಕ್ ಹೋಗ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ. ನಂಗ್ ಬಜಾರ್ ಐತಿ ಮಾಡೋದೈತಿ, ಸರ್ಪ್ರೈಸ್ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ. ಅಂದ್ರೆ ಇವ್ರದ್ದು ಇವಾಗ ಏನಾಗಿದೆ, ಕಾಯಕವೇ ಕೈಲಾಸ ಆಗಿದೆ ಇವ್ರದ್ದು. ಅಡ್ಡಿಲ್ಲ, ಈಗ ಅಂಕಲ್ ಅವ್ರು ಮಾತಾಡ್ತಾರ, ಅವ್ರು ಒಂದ್ 2 ಮಾತಾಡ್ರಿ ಅಂಕಲ್, ಕೈ ಹಿಡ್ರಿ. ಇವತ್ತು ನಿಮ್ಮ ಮೊಮ್ಮಗದ ಮೊದಲನೇ ಹುಟ್ಟುಹಬ್ಬ ಇದೆ, ಹೌದಲ್ರಿ? ಬಹಳ ವರ್ಷದಿಂದ ಮೊಮ್ಮಗ ಹುಟ್ಟಿದಾನೆ. ಬಹಳ ವಿಜೃಂಭಣೆಯಿಂದ ಎಲ್ಲರಿಗೂ ಕರೆಸಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ, ಎಲ್ಲರೂ ಬಂದಿದ್ದಾರೆ, ಇನ್ನು ಬರ್ತಾ ಇದ್ದಾರೆ. ಸೊ ನೀವು ನಿಮ್ಮ ಮೊಮ್ಮಗನ ಬಗ್ಗೆ, ನಿಮ್ಮ ಕಾರ್ಯಕ್ರಮದ ಬಗ್ಗೆ ಒಂದ್ 2 माताಡ್ರಿ. अशी होती की हा कार्यक्रम घरी करायचा होता, परंतु पाहुणे मंडळी फार असल्या कारणानं आम्ही हॉलमध्ये ठेवलंय. तेव्हा हा कार्यक्रम सुरक्षित पार पाडावा, तुमच्या सगळ्यांचं सहकार्य आपल्याला मिळावं आणि एक हा आनंदाचा सोहळा तुम्ही सर्वांनी मिळून पार पाडावा अशी मी तुमच्याकडे विनंती करतो. धन्यवाद. काही काळजी करू नका, सगळं व्यवस्थित होतंय. आणि सर्वजण तुमचे नातूला आशीर्वाद करतात, काही चिंता करू नका. फर्स्ट सक्सेसफुल होते, काही प्रॉब्लेम नाही. ಓಕೆ, ನಾನು ಬೆಳಗ್ಗೆಯಿಂದ ದೇವ್ರ ಕಡೆ ಒಂದೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 100 ವರ್ಷ ಬಾಳಲ್ಲಿ 100 ದೀಪ ಬೆಳಗಲ್ಲಿ ಅಂತ ಹೇಳ್ಕೊಂಡು ಬೆಳಗ್ಗೆಯಿಂದ ನಾನು ಇದನ್ನ ಅವನ ಸಲುವಾಗಿ 5 ಗಂಟೆಗೆ ಎದ್ದು ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಅಲ್ಲ, ಮನಿಯೊಳಗ ಹಿರಿಯರು ಬೇಕಂತಾರಲ್ಲ, ಇದೇ ಕಾರಣ ಸಲುವಾಗಿ ಎಷ್ಟ ಅವರು ನಮ್ಮ ಸಲುವಾಗಿ, ನಮ್ಮ ಮನಿ ಸಲುವಾಗಿ, ಮನಿ ನಂದ ಗೋಕುಲ ಇರ್ಲಿ ಅಂತ ಎಷ್ಟೊಂದು ಹಾರೈಸ್ತಾರ, ಎಷ್ಟೊಂದು ದೇವ್ರ ಕಡೆ ಪ್ರೇಯರ್ ಮಾಡ್ತಾ ಇರ್ತಾರ. ಅವ್ರ ಹಿರಿಯರಂದ್ರ ಬಹಳ ಸ್ಪೆಷಲ್ ಇರ್ತಾರ ನಮ್ ಸಲುವಾಗಿ, ನಮ್ಮ ಕುಟುಂಬ ಸಲುವಾಗಿ. ಹಾ, ಹೌದಾ? ಹೌದಾ? ನನಗಿಂತ ಮುಂಚೆ ರಿಟೈರ್ಮೆಂಟ್ ಆಗ್ಯಾರ. ಹಾ ಸೂಪರ್ವೈಸರ್ ಇದ್ರು ಸರ್ಕಾರ ಪೋಸ್ಟ್ನಲ್ಲಿ, ಹಾ ಸ್ವಲ್ಪ ಹಾಸ್ಪಿಟಲ್ನಲ್ಲಿ. ಇವ್ರ ಜಾಗಕ್ಕೆ ನಾನು ಸೂಪರ್ವೈಸರ್ ಆಗ್ತೀನಿ. ಹೌದಾ? ಎಷ್ಟು ಖುಷಿಯಿಂದ ಬಂದ್ರಿ ಅವ್ರು ಅಲ್ಲಿಂದ. ಹಾ, ಆಕ್ಸಿಡೆಂಟ್ ಆಗಿ ಕಾಲ್ ಇದಾಗಿತ್ತು. ಹೌದಾ? ಇಲ್ಲ ಬಂದ್ ಅದೇ ದಿವಸ ಆಯ್ತು ತಗೋರಿ, ಆರಾಮಾಗಿದ್ದೀರಾ? ಬರ್ತಡೇಗೆ ಬಂದಿದ್ದೀರಾ? ಓಕೆ ಮಾ, ಚೆನ್ನಾಗಾಯ್ತು. ಹಾಯ್ ಸೋನು, ಅಜೀಸ್. ಹಾ, ಇವನ್ ಬರೀ ಯಾ ಆರಾಮ್, ತುಮಿ ಆರಾಮ? ಹೌದಾ? ಆಯ್ತಾಯ್ತು. ಸ್ಪೆಷಲ್ ಈಗ ನಾನು ಲಲಿತಾ ಗಡ್ಕರ್ ಅವರು ಮ್ಯಾಮ್ ಅವ್ರಿಗೆ ಮಾತಾಡ್ಸ್ದೆ. ಅವ್ರ ಮಗ ಸೋನು ಬಹಳ ಸ್ಪೆಷಲ್. ನಾನು ವೇದಾಂಕಿಂದ ಅತ್ತಿ. ಹಾ, ಇವತ್ತು ನಮ್ ವೇದಾಂಕಿ 1 ವರ್ಷ ಆಯ್ತು. ಬಾಳ ಹತ್ತಿದೀವಿ ನಾವು. ಫಂಕ್ಷನ್ ನಮ್ಮ ಅವ್ವ ಅವ್ರು ಇಟ್ಟಿದ್ದಾರೆ ಖಾನಾಪುರದಲ್ಲಿ. ಬಾಳ ಚಲೋ ಹಂಗ್ ಮಾಡಿದ್ರೆ, ನೀವು ಎಲ್ಲರೂ ಎಂಜಾಯ್ ಮಾಡ್ರಿ. ಬಟ್ ಆಂಟಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯು. ನೀವು ಎಲ್ಲಾ ಫಂಕ್ಷನ್ ನಮ್ಗೆ ಬಂದು ನಮ್ಗೆಲ್ಲಾ ಕೋಆಪರೇಟಿವ್ ಮಾಡಿ, ನಮ್ ವಿಡಿಯೋಸ್ ಎಲ್ಲ ಚಂದ ಮಾಡಿ ಯೂಟ್ಯೂಬ್ ದಾಗ ಹಾಕ್ತಿರಿ. ನಮ್ಗೆ ಬಾಳ ಒಳ್ಳೇದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇವತ್ತು ನಮ್ಮ ಹಿತೈಷಿ ಬಂಧುಗಳಾದಂತ ಶ್ರೀ ಬಾಬುರಾವ್ ಸಂದರ್ಭದಲ್ಲಿ
ನಾವೆಲ್ಲರೂ ಇಲ್ಲಿ ಸೇರಿದೀವಿ ಖಾನಾಪುರದಲ್ಲಿ ವನಮಾಲ ಫಂಕ್ಷನ್ ಹಾಲ್ದಲ್ಲಿ. ಹೌದು. ಆಮೇಲೆ ಒಂದು ಅದ್ಭುತವಾದ ಉಡುಗೊರೆ ಕೂಡ ಅವ್ರ ಮೊಮ್ಮಗನಿಗೆ ತಗೊಂಡ್ಬಂದಾರ. ಬಹಳ ಚೆನ್ನಾಗಿದೆ, ಒಂಥರ market ಸ್ಪೆಷಲ್. ಸೊ ಪೈಲಾ ತಂದ್ಬಿಟ್ಟೆ ನಾವ್ ಏನ್ ತಗೋತ ವಿಚಾರ ಮಾಡಿದ್ವಿ, ಹಾ ಹಾ ಒಂದ್ ಗಾಡಿನ ಕೊಡಿಸ್ಬಿಡು ನಾವು ಮೊಮ್ಮಗ. ನಮ್ಮ ಮೊಮ್ಮಗನ್ ಬರ್ತ್ಡೇ ಪೈಲಾದ ಅಂದ್ಕೊಳ್ಳೆ ನಮಗೂ ಬಹಳ ಖುಷಿ ಆಗಿದೆ. ಅದ್ರ ಸಲುವಾಗಿ ನಾವ್ ಬಹಳ ಖುಷಿಯಾಗಿ ಫಂಕ್ಷನ್ ಮಾಡಕ್ ನಾವ್ ಬಂದಿದೀವಿ ಇಲ್ಲಿ. ಮತ್ತ್ ಎಲ್ಲಾರು ನೀವು ಎಲ್ಲಾರು ಬಂದಿದ್ದಕ್ಕೆ ನಮಗೂ ಖುಷಿ ಅದ ರೀ. ಓಕೆ, ವೆರಿ ಗುಡ್. ಅಡ್ಡಿ ಇಲ್ಲ. ಅದ್ರಾಗ ಬೇರೆ ನಮ್ ಖಾಸ್ ನಮ್ಮ ಫ್ರೆಂಡ್ ಒಬ್ರು ಬಂದಾರಲ್ಲ, ಒಬ್ರೇ ಅದಾರ? ಒಬ್ರೇ ಅವ್ರು. ಬಾಬುರು ಅವ್ರು ಬಹಳ ದೂರಿಂದ ಬಂದ. ನಿಮ್ಗೆ ಹೆಂಗ ಅನಿಸ್ತಾ ಇದೆ? ಮೊದಲನೇ ವರ್ಷದ birthday. ಖುಷಿ ಅದ ರೀ. ನಮ್ಮ ಅಮ್ಮಗನ್ ಬರ್ತಡೇ ಮೊದಲೇ ಬರ್ತಡೇ ಖುಷಿ ಅದ. ನೀವು ಎಲ್ಲಾ ಬಂದಿದ್ದಕ್ಕೆ ಎಲ್ಲಾರು ಎಲ್ಲಾ ಖುಷಿ ಅದ. ಇಲ್ಲ, ಬಹಳ ಖುಷಿ ಆಯ್ತು ನಮಗೂ. ಯಾಕಂದ್ರೆ ನಮಗೂ ಬಹಳ ಸ್ಪೆಷಲ್ ಅದಾರ ಅಣ್ಣ ವೈನಿ. ಇದೊಂದ ಅವಕಾಶ ನಮಗ್ ಮಾಡ್ಕೊಟ್ಟಾರ. ಆಮೇಲೆ ಫೋನು ಮಾಡಿದ್ರು ಬರ್ರಿ ಅಂತ ಹೇಳಿ. ನೋಡ್ರಿ, ಅಟ್ಲೀಸ್ಟ್ ಒಂದ್ ತಾಸ ಆದ್ರೂ ಪರವಾಗಿಲ್ಲ ಬಂದು ಹೋಗ್ರಿ ಅಂತ ಭಾಳ ವಿನಂತಿ ಮಾಡ್ಯಾರ. ನಮಗೂ ಅನುಕೂಲ ಮಾಡ್ಕೊಂಡು ಬಂದಿದೀವಿ ವಿತ್ ಫ್ಯಾಮಿಲಿ ಮಕ್ಕಳು ಬಂದಿದ್ದಾರೆ. हमारे यहाँ ಹ್ಮ್ तो ಫಂಕ್ಷನ್ ಎಲ್ಲ ಒಳ್ಳೆದಿಂದ ಗುಡ್, ವೆರಿ ಗುಡ್. ಆಮೇಲೆ ಇದು ಒಂದು ಉಡುಗೊರೆ ತಗೊಂಬಂದಿರಲ್ಲ, ಹುಡುಗರು ಇಷ್ಟ ದೊಡ್ಡದು ಒಂದು ಗಿಫ್ಟ್ ವಿಶೇಷ ಅನ್ಸೋ ಮಟ್ಟಿಗೆ ಯಾರು ನಮ್ಮ ಕುಟುಂಬದಲ್ಲಿ ಕೊಟ್ಟಿಲ್ಲ. ಹೌದೌದು, ಬಹಳ ಜೀಪ್ ಚೆನ್ನಾಗಿದೆ. ಜೀಪ್ ತಗೊಂಡು ಒಂದು ಡೈರೆಕ್ಟ್ ಶ್ರೀನಗರ್ಗೆ ಸೈಯದ್ನಗರ್ಗೆ ಬರಾವ. ಇಲ್ಲಿಂದ ಬಿಟ್ಟಂದ್ರೆ ಖಾನಾಪುರ ಬಿಟ್ಟಂದ್ರೆ ಡೈರೆಕ್ಟ್ ಸೈಯದ್ನಗರ್ನ. ಏನಿಲ್ರಿ, ನಾವು ಅಲ್ಲಿಂದ ಖುಷಿಯಾಗೇನ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಮೊಮ್ಮಗನ ನಮ್ಮ ಮೊಮ್ಮಗನ ಎರಡು ಅದ್ರ ಸಲುವಾಗಿ ನಾವು ಬಂದಿವಿ. ಅದಕ್ಕೆ ಇದು ಪ್ರೋಗ್ರಾಮ್ ಯಶಸ್ವಿ ಮಾಡಿ ನಾವು ಮನೆಗೆ ಹೋಗ್ತೀವಿ. ಇದೇ ಒಂದು ಖುಷಿ ಒಳಗ ಎಸ್ ಸರ್, ಒಂದ್ 2 ಹೆಚ್ಚು ಮುಂದೆ ಹೋಗೋಣ. ಎಸ್ ಸರ್. ಬರ್ರಿ ಹ್ಯಾಪಿ ಬರ್ಡೇ. ಆರಾಮಿದೀಮಾ? ನಾವು ಆರಾಮಿದೀವಮ್ಮ. ಆರಾಮಿದೀಯಾ? ಹ್ಯಾಪಿ ಬರ್ಡೇ ಬಂಗಾರ. ಯಾವ ಬಂದೆ ನೀನು? ಓಕೆ ಬನ್ನಿ. ನಮಸ್ತೆ, ಆರಾಮ? ಬಾಯಿಂದ ಮೌಸಿ ಬಹಳ ಸ್ಪೆಷಲ್ ಅದಾಳು. ಅವಳು ಒಂದ್ 2 ಮಾತ ಅವ್ನು ಹುಟ್ಟಿದ ಹಬ್ಬದ ಸಲುವಾಗಿ ಅವಳಿಗೆ ಏನ್ ಅನಿಸ್ತಾ ಇದೆ ಹೇಳ್ತಾಳೆ. ಮಾತಾಡ್ತಾರೆ, ಕೇಳ್ತಿಲ್ಲ. ಇವತ್ತು ವೇದಾಂಕನ್ ಫಸ್ಟ್ ಬರ್ಡೇ ಐತ್ರಿ ಅಂಕಲ್. ನೀವ್ ಎಲ್ಲಾ ಬಂದಿದ್ ಬಾಳ ಖುಷಿ ಆಯ್ತ್ರಿ. ನೀವ್ ಬಂದ್ರ ಫಂಕ್ಷನಿಗ್ ಬೇರೆನೆ ಕಳೆ ಇರ್ತೈತ್ರಿ ಆಂಟಿ. ಬಾಳ ಚಲೋ ನಡೆಸ್ಕೊಡ್ತೀರಿ. ಅಲ್ಲ, ಇದು ಲೈಕ್ ನಾವ್ ಹುಟ್ಟಾಗಿಂದ ನಮ್ಗೆಲ್ಲಾ ಬಾಳ ಖುಷಿ ಆಗೈತ್ರಿ. ಬಾಳ ಲೈಕ್ ನಮ್ ಫ್ಯಾಮಿಲಿ ನಮ್ ಪೂರ್ತಿ ನಮ್ ಲೈಫ್ ಎಲ್ಲಾ ಜಾಯ್ಫುಲ್ ಕಲರ್ಫುಲ್ ಆಗೈತ್ರಿ. ಖುಷಿ ಆಯ್ತಮ್ಮ, ಖುಷಿ ಆಯ್ತು. ಬಹಳ ಕುಮಾರ್ ಅಂತ ಆದ. ಕಂಗ್ರಾಚುಲೇಷನ್. ಖುಷಿ ಆಯ್ತ್ರಿ ಆಂಟಿ. ಅದೇ. ಯಾವಾಗೂ ಇವ್ರಿಬ್ರು ಯಾವಾಗೂ ಲೈಕ್ ಸ್ಟಡೀಸ್ ಒಳಗಂತೂ ಟಾಪರ್ಸ್ ಅದಾರ್ರಿ. ಗೊತ್ತೈತ್ರಿ ಲೈಕ್ ಮುಂದ್ ಹೋಗಿ ಫ್ಯೂಚರ್ ಒಳಗ್ ಬಾಳ ಚಲೋ ಡಾಕ್ಟರ್ಸ್ ಆಗ್ತಾರ್ರಿ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಓಕೆ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸಮೃದ್ಧಿ. ಓಕೆ. ವನಮಾಲ ಫಂಕ್ಷನ್ ಹಾಲ್ ನಲ್ಲಿ ಪ್ರಿಯಾಂಕಾ ಮತ್ತು ವಿಜಯ್ ಪ್ರಕಾಶ್ ನಾರ್ವೇಕರ್ ದಂಪತಿಗಳು ತಮ್ಮ ಮಗನ ಮೊದಲನೇ ಹುಟ್ಟು ಹಬ್ಬದ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಇಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರಿಯಾಂಕಾ, ಇವತ್ತು ನಮ್ಮ ಮಗನ ಫಸ್ಟ್ ಬರ್ಡೇ ಐತ್ರಿ, ಸೆಲೆಬ್ರೇಟ್ ಮಾಡತ್ತೀವಿ. ಭಾಳ ಖುಷಿ. आमचा बाळाचा फर्स्ट बर्थडे असल्यामुळं आज आम्ही लई खुशीमध्ये आहे आणि सगळे तुम्ही पण खुशीमध्ये राहा. ವೇದಾಂತ ಆಲ್ ದ ವೆರಿ ಬೆಸ್ಟ್ ಇನ್ ಹಿಸ್ ಫ್ಯೂಚರ್ ಎಂಡೆವರ್ಸ್. ಸೊ ವಿಶ್ ಯು ಹ್ಯಾಪಿ ಬರ್ತ್ಡೇ ವೇದಾಂತ್ ಜಿ. ಎಷ್ಟು ಖುಷಿ ಅದ ಎಲ್ಲಾರ್ಗು, ಅಜ್ಜ ಅಜ್ಜಿ ಎಲ್ಲಾರ್ಗು ಆ ಖುಷಿನ ಬೇರೆ ಇರ್ತದೆ. ತಾಲೂಕು ಖಾನಾಪುರದಲ್ಲಿ ವನಮಾಲ ಫಂಕ್ಷನ್ ಹಾಲ್ನಲ್ಲಿ ವಿಜಯ್ ಹಾಗೂ ಪ್ರಿಯಾಂಕಾ ದಂಪತಿಗಳ ಚಿರಂಜೀವ ವೇದಾಂತನ ಪ್ರಥಮ ಹುಟ್ಟುಹಬ್ಬ ಇಲ್ಲಿ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಅವರ ಅಜ್ಜ ಅಜ್ಜಿ ಗಣಪತರಾವ್ ಹಾಗೂ ಶ್ರೀಮತಿ ಲಲಿತಾ ನಾರ್ವೇಕರ್ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿನಂತಿ ಕರೆಯುವಲ್ಲಿಗೆ ಹೋಗೊಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನಾರ್ವೇಕರ್ ದಂಪತಿ ಪರವಾಗಿ ಸ್ವಾಗತ ಸುಸ್ವಾಗತ. ಕೆಲವೇ ನಿಮಿಷಗಳಲ್ಲಿ ಮೊಮ್ಮಗ ಇಲ್ಲಿ ವೇದಾಂತ ಬರ್ತಾ ಇದ್ದಾನೆ. ಮೋಸ್ಟ್ಲಿ ಅವರಿಗೆ ಹಸುವಾಗಿದೆ ಅಂತ ಆಗ್ತಾ ಇದ್ದಾನೆ. ಸ್ವಲ್ಪ ಹಾಲು ಕುಡಿಸ್ಕೊಂಡು ಬರ್ಲಿಕ್ಕೆ ಅವ್ರ ತಾಯಿ ಹೋಗಿದ್ದಾರೆ. ತಕ್ಷಣ ಬರ್ತಾರೆ. ಊಟದ ಟೈಮ್ ಕೂಡ ಆಗಿದೆ. ದಯವಿಟ್ಟು ಎಲ್ಲ ಬಂಧುಗಳು ಸ್ವಲ್ಪ ಕ್ಷಮಿಸಬೇಕು. ಯಾಕಂದ್ರೆ ಹೇಗಿದೆ, ಮಗು ಬಂದ ತಕ್ಷಣ ಕೇಕ್ ಕಟ್ ಮಾಡಿ ಊಟ ತಾವು ಮಾಡ್ಕೋಬಹುದು. ಎಷ್ಟು ಖುಷಿಯಿಂದ ಮಾಡ್ಕೊತಾ ಇದ್ದಾರೆ. ಬಂದ್ರಪ್ಪ.
ಸೋಜನ ಮತ್ತು ಸೋನು ದಂಪತಿ ವೇದಿಕೆಗೆ ಬರಬೇಕು ಪಾಪಡ್ ಜೊತೆಗೆ. Please. ಊಟ ಕೂಡ ನಿಮಗೆ ಕಾಯ್ತಾ ಇದೆ. ಒಂದು ವೆರೈಟಿಗಳು ಮಾಡಿದ್ದಾರೆ ನೋಡಿ ಇವತ್ತು. ಎಲ್ಲ ಸಲುವಾಗಿ ಊಟ ರೆಡಿ ಅದ ಈಗ. ಬರೀ ಎಲ್ಲರೂ ಊಟಕ್ಕೆ ಎಲ್ಲ ಮಾಡಿದ್ದಾರೆ. ಚಿಕನ್ ಇದೆ, ಚಪಾತಿ, ಗ್ರೇವಿ, ಎಷ್ಟೊಂದು ವೆರೈಟಿ ಅಡುಗೆ ಮಾಡಿದ್ರು ಅಂತಂದ್ರೆ ಏನು ಹೇಳೋದೇ ಇಲ್ಲ. ಭಾಳ ಟೇಸ್ಟಿಯಾಗಿತ್ತು ಎಲ್ಲ. ಚಿಕನ್ 65, ಚಿಕನ್ ಗ್ರೇವಿ, ಆಮೇಲೆ ಎಲ್ಲ ಚಪಾತಿ ಬಿಸಿ ಬಿಸಿ ಭಾಳ ಚೆನ್ನಾಗಿತ್ತು ಊಟ ಅಂತೂ. ಭಾಳ ಮಸ್ತ್ ಆಗದ. ವೆರೈಟಿ ನನ್ನ ತಟ್ಟೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಆರಾಮಾಗಿ ಊಟ ಮಾಡ್ತಾ ಇದ್ದೀವಿ. ಎಲ್ಲರೂ ಖುಷಿ ಖುಷಿಯಿಂದ ಊಟ ಮಾಡ್ರಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಮನೆ ಕೆಲಸ ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಚಂದ ಮಾಡಿ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ. ಭಾಳ ಚಂದ ಟೇಸ್ಟ್ ಆಗದ. ಭಾಳ ಟೇಸ್ಟ್ ಆಗದ ಅಡುಗೆ. ಟು ಯು. ನಮಗೆಲ್ಲ ಸಂಡೇ ಸ್ಪೆಷಲ್ ಇವತ್ತು. ಹೌದು, ಸಂಡೇ ಮನೆಗಳು ಮಾಡಿ ನೋಡಲ್ಲ ಒಂದು ಎಷ್ಟು ಇದು ಐತಿ. ಸಂಡೇನೇ ಬರ್ಬೇಕು, ಎಲ್ಲರೂ ಖುಷಿ ಆರಾಮ್ ಇರ್ತಾರ. ಆ ದಿವಸನೇ ಬರ್ಬೇಕು. ಅಲ್ಲ, ಇಲ್ಲಿದ ವರ್ಕಿಂಗ್ ಡೇ ಇದ್ದಾಗ ನಮ್ದು ವರ್ಕಿಂಗ್ ಡೇ ಐತಿ ಅಂತಿದ್ರು. ವರ್ಕಿಂಗ್ ಡೇ ಇಲ್ಲದೆ ಎಲ್ಲರಿಗೂ ನೀವು ಮಾಡ್ಕೊಂಡ್ ಬರ್ರಿ. ಇವ್ರು ನಮ್ಮ ಸ್ಟಾಫ ಎಲ್ಲ. ನನ್ನ ಮಾತಿಗೆ ಎಲ್ಲರೂ ಬಂದಿದ್ದಾರೆ ನೋಡ್ರಿ. ಅಡ್ಗೆ ಹೆಂಗಾಗೈತಿ ಹೇಳ್ರಿ? ಚಲೋ ಆಗೈತಿ. ನನ್ನ ಹೆಚ್ಚಿನ ಗೆಳತಿ ಇವತ್ತು संडे बंदिदाळ नोड. धन्यवाद. हे आमच्या जावई बघा, दूर दूर राहून जेवायला आम्हाला सोडून. हे आमची नाती जाऊबाई बघा, आणि ही थोरली सून मला सोडून जेवायला. आणि यो बघ यो लेक माझा मला सोडून जेवायला. आमची प्रियांकाचं ಸ್ಟಾಫ್ ಧನ್ಯವಾದ. ನೀವೆಲ್ಲ ಬಂದಿದ್ದಕ್ಕೆ. ಊಟ ಹೆಂಗಾಗಿತ್ತು ಏನೂ ಗೊತ್ತಿಲ್ಲ. ಆಯ್ತು, ಧನ್ಯವಾದ. ಇನ್ನೂ ಆಗ್ಲಿಲ್ಲ. ಊಟ ಹೆಂಗಾಗಿದೆ? ಚೆನ್ನಾಗಾಗಿದೆ ಅಲ್ಲ? ನೀವೆಲ್ಲ ಸಂಡೇಗೆ ಎಂಜಾಯ್ ಆದಂಗಾಯ್ತು ಎಲ್ಲರಿಗೂ. ಸಂಡೇ ಸ್ಪೆಷಲ್ ವೇದಾಂಕ್. डूम घेऊ रे बाबू. डूम डूम वेदू सुंदर. ये 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 डाम डूम डाम डूम. यो वेदांगचा बाबा बघा. वेदांग पप्पा पप्पा म्हणत राहते. पप्पाचा लाडला लाडला बेटा. चल ಥ್ಯಾಂಕ್ ಯು. ಎಲ್ಲ ವಿಡಿಯೋ ನೀವು ಮಾಡ್ಕೊಂಡ್ संडे म्हटल्यावर मग म्हटलं नाही त्याचं नक्की आहे. ಇಲ್ಲ ಬಂದ್ರೆ ಚಲೋ ಆಯ್ತು. ನಮಗೂ ಪರಿಚಯ ಆಯ್ತು, ನಮಗೂ ಭೇಟಿ ಆದ್ರಿ. ಚಲೋ ಆಯ್ತು, ಯಾಕಂದ್ರೆ ನಾವು ನೋಡಿರ್ಲಿಲ್ಲ. यांच्या हसबंडचं कंपनी एन्जॉय केलं मी आज. ಬರಕಿಲ್ಲ. ಚಲೋ ಮಾಡಿದ್ರಿ. ಎಲ್ಲರಿಗೂ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ರಿ. ಎಲ್ಲರೂ ಊಟ ಚೆನ್ನಾಗದ ಅಂತ ಹೇಳ್ತಾ ಇದಾರೆ. ಚಲೋ ಆಯ್ತು. ಎಲ್ಲ ಕಬಾಬು ಅದು, ಆಮೇಲೆ ಇದು ರೈಸ್ ಎಲ್ಲ ಶೇಂಗಾ ಹಾಕಿ ಡಿಫ್ರೆಂಟ್ ಅನ್ಸಿತ್ತು ಟೇಸ್ಟ್. ಗ್ರೇವಿ ಭಾಳ ಚಲೋ ಆಗದ, ಎಲ್ಲ ಟೇಸ್ಟ್ ಆಗದ. ಚಲೋ ಆಯ್ತು. ಓಕೆ. नम्मेಲ್ಲ ಪರಿವಾರ ಕಡೆಯಿಂದ
ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರಲ್ಲ. ಮೇನ್ ಅಂದ್ರೆ ಫಂಕ್ಷನ್ ಅಲ್ಲಿ ಊಟದೇ ಇರ್ತದ. ಎಲ್ಲಾರು ನೆನ್ಸೋದು ಊಟ ಚೆನ್ನಾಗಿ ಮಾಡಿದ್ರಪ್ಪ ಅನ್ನ. ಅದೇ 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 या आमच्या पण घरी तिथं बेळगावला. बाय. ಮತ್ತೆ ಪರಿಚಯ ಆಯ್ತು ನೋಡಿ, ಚಲೋ ಆಯ್ತು. ಬಹಳ ಮಾತಾಡಕ್ಕೆಲ್ಲ ಅವರು ಬಹಳ ಫ್ರೀ ಅದಾರೆ. He's my childhood friend. ಹೌದಾ? ಅನ್ನಂದ್ರೆ ಅವ್ರಿಗೆ ಗೊತ್ತಿದೆಯಲ್ಲ. ಓಕೆ ಓಕೆ, ಭಾಳ ಮಸ್ತ್ ಐತ್ರಿ ಅನ್ನ. ಕಾರ್ಯಕ್ರಮ ಭಾಳ ಮಸ್ತ್ ಆಯ್ತು, ಚಲೋ ಆಯ್ತು ಎಲ್ಲ. ವನಮಾಲ ಫಂಕ್ಷನ್ ಹಾಲ್ ಭಾಳ ಮಸ್ತ್ ಆಯಿತು, ಎಲ್ಲ ಚೆನ್ನಾಗಾಯ್ತು. ಇಲ್ಲಿ ಇವತ್ತು ಸಮೂ ಡ್ರೈವಿಂಗ್ ಮಾಡ್ತಾ ಇದ್ದಾಳ. ಬೆಳಿಗ್ಗೆ ಅಪ್ಪಂದು ಆಯಿತು, ಈಗ ಸಮುಂದ. Dr. Sharan Kumar just recently completed MBBS. Just 1 week back. Completed MBBS. She is a person yesterday. ನಾವೀಗ ಅದ ಕರೆಕ್ಟ್ ನಿಮ್ಮ ದಾರಿ ಕಾಯ್ತಾ ಇದ್ವಿ, ನೀವು ಆರಾಮಾಗಿ ಬಂದು. ಓಕೆ, ಸಮೃದ್ಧಿ ಹೊಡಿಕೆ. Sir, thank you. ನಿಮ್ಗೆ ಥ್ಯಾಂಕ್ ಯು ಕೊಡ್ಬೇಕು ನಾವು. ಓಕೆ ಓಕೆ Madam like you. ನನ್ನ ಕಡೆಯಿಂದ ಓಕೆ. ಏನು ತಪ್ಪಿದ್ರೆ ಕ್ಷಮಿಸಿ. ಏನಿಲ್ಲ ಆರಾಮಾಗಿರಿ. ಬರ್ತೀವಿ. ಓಕೆ ಓಕೆ, ವಿಡಿಯೋ ಬಿಡ್ತೀವಿ ನಿಮ್ಗೆ ನೋಡ್ರಿ ಎಲ್ಲಾರು. ಆಯ್ತಾಯ್ತ್ರಿ. ಓಕೆ ಓಕೆ. ಆಯ್ತು, ಎಷ್ಟು ಶಂಭು ಬೆಳಗಾವಿಗೆ ಕರ್ಕೊಂಡ ಬಂದ್ಬಿಟ್ಟು ನಮಗೆ. ಬೆಳಗಾವಿಗೆ ಬಂದು ಮುಟ್ಟಿದ್ವಿ ನಾವೀಗ. ಚಿನ್ನು ಮತ್ತೆ ಇಲ್ಲಿ ಕೆಲಸ ತೆಗ್ದಾರ. ನೋಡ್ಕೊಂಬಂದ್ರಲ್ಲ ವಿಡಿಯೋ. ಈ ಥರ ಪರಿವಾರ ಎಲ್ಲಿ ನೋಡಿದ್ದೀರಾ ನೀವು? ಎಷ್ಟೊಂದು ಖುಷಿಯಿಂದ ಮೊಮ್ಮಗನ ಬರ್ತಡೇ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯಿತು. ಮತ್ತು ನೀವು ವಿಡಿಯೋ ನೋಡ್ರಿ, ಇಷ್ಟ ಆಗ್ತದೆ.